ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆಕ್ಚುಲಿ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನ್ ಏನಾದ್ರೂ ಹೊರ್ಗಡೆ ಮೀನ್ಸ್ ರಿಲೇಟಿವ್ಸ್ ಮನೆಗೆ ನಾವು ಫಂಕ್ಷನ್ಸ್ ಗಳಿಗೆ ಹೋದ್ರೆ ಮೈನ್ ಥಿಂಗ್ ನನ್ನ ಒಂದು ಪರ್ಸ್ ಅಲ್ಲಿ ಮೇಕಪ್ ಕಿಟ್ ಆಗಿ ಏನೇನ ಕ್ಯಾರಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ. ಸೊ ಬನ್ನಿ ತೋರಿಸ್ತೀನಿ. ಯೂಶುವಲಿ ಬಾಕ್ಸ್ ಗಳೆಲ್ಲ ಇಟ್ಕೊಂಡೋದ್ರೆ ತುಂಬಾ ಅಂದ್ರೆ ತುಂಬಾ ಲಗೇಜ್ ಅಂತಾರ ಅನ್ಸುತ್ತೆ. ಸೊ ಸ್ಪೇಸ್ ಸಿಗಲ್ಲ. ಸೊ ಹಂಗಾಗಿ ನಾನೊಂದು ಜ್ಯುವೆಲ್ರಿ ಪರ್ಸ್ಗೆ ಇಟ್ಕೊಂಡು ಹೋಗ್ತೀನಿ ಯೂಶುವಲಿ. ಅಂಡ್ ಇದು ವೈಟ್ ಕಲರ್ ಇದೆ, ಒಂದ್ ಸ್ವಲ್ಪ ಶೈನಿಂಗ್ ಸಿಲ್ವರ್ ಅಲ್ಲಿ. ನಂಗಂತೂ ತುಂಬಾ ಫೇವ್ರೆಟ್. ಸೊ ಸಾಕ್ ಅನ್ಸುತ್ತೆ ಇಷ್ಟು ಅನ್ಕೊಂಡು ನಾನು ಏನೇನ ಕ್ಯಾರಿ ಮಾಡ್ತೀನಿ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಅಂಡ್ ಯಾರಾದ್ರೂ ಹೊಸದಾಗಿ ನನ್ನ ಚಾನೆಲ್ ನ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತಾ ಇರಿ. ಅಂಡ್ ತುಂಬಾ ಜನ ತುಂಬಾ ನನ್ನ ಹೇರ್ ಕೇರ್ ಬಗ್ಗೆ ಅಂಡ್ ಹೇರ್ ಫಾಲ್ಸ್ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಕಮೆಂಟ್ಸ್ ಮಾಡಿ ನನ್ನ ಹತ್ರ ಮೀನ್ಸ್ ಟಿಪ್ಸ್ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತಿಳಿಸ್ಕೊಟ್ಟು ಹೋಗ್ತೀನಿ. ಸ್ವಲ್ಪ ಬಿಸಿ ಇರೋ ಕಾರಣ ನನಗೆ ಒಂದು ಕಂಟೆಂಟ್ ಬಗ್ಗೆ ವ್ಲಾಗ್ಸ್ ಮಾಡಕ್ ಆಗ್ತಿಲ್ಲ. ಐ ಆಮ್ ಸಾರಿ ಅಂತ ಕೇಳ್ಕೊಳ್ತೀನಿ. ಅಂಡ್ ಪಾಪು ಇರ್ತಾನೆ, ಸೊ ಅವ್ನ್ ಇಟ್ಕೊಂಡು ವ್ಲಾಗ್ಸ್ ಮಾಡೋದು ಸ್ವಲ್ಪ ಕಷ್ಟ. ಅವ್ನ್ ಮಲಗಿದಾಗ ಮಾಡ್ಬೇಕು. ಅಂಡ್ ಇವಾಗ್ಲೂ ಆಟ ಆಡ್ತಾ ಇದ್ದಾನೆ. ಅವ್ನ್ ಎಲ್ಲೆಲ್ಲೋ ಓಡಾಡ್ತಾನೆ. ಇವಾಗೆಲ್ಲ ಅಂಬೆಗಾಲಲ್ಲಿ ತಳ್ಕೊಂಡು ಹೋಗೋತಾರ. ಸೊ ಫುಲ್ ಕೇರ್ಫುಲ್ ಆಗಿ ನೋಡ್ಕೊಬೇಕು ಇರಿ. ಯೂಶುವಲಿ ಮಕ್ಳಿರೋರ್ಗೆ, ಎಸ್ಪೆಷಲಿ ಚಿಕ್ಕ ಮಕ್ಳಿರೋರ್ಗೆ ಎಲ್ರಿಗೂ ಈ ಒಂದು ಪ್ರಾಬ್ಲಮ್ ಇದ್ದಿದೆ ಅಂತ ನಾನು ಅನ್ಕೊಳ್ತೀನಿ. ಪ್ರಾಬ್ಲಮ್ ಅನ್ನೋದಕ್ಕಿಂತ ಅದು ಒಂದು ಕರ್ತವ್ಯ ಅಂತಾನೆ ಹೇಳ್ಬೋದು. ಸೊ ಬನ್ನಿ, ಯಾಕೆ ತಡ ಮಾಡೋದು, ನಾನು ಏನೇನ್ ಕ್ಯಾರಿ ಮಾಡ್ತೀನಿ ಅಂತ ತೋರಿಸ್ತೀನಿ. ತುಂಬಾ ಫೇವ್ರೆಟ್ ಅಂಡ್ ತುಂಬಾ ನಾನ್ ಬಳಸೋ ಅಂತ ಕೆಲವೊಂದು ಟಿಪ್ಸ್ ಗಳನ್ನು ಸಹ ನಿಮ್ಗೆ ಹೇಳ್ಕೊಡ್ತೀನಿ. ಅಂಡ್ ಏನೇನ ತಗೊಂಡ್ ಹೋಗ್ತೀನಿ, ಕ್ಯಾರಿ ಮಾಡ್ತೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಾನು ಲಿಪ್ ಬಾಮ್ ನ ಕ್ಯಾರಿ ಮಾಡ್ತೀನಿ. ಬಿಕಾಸ್ ನನ್ ಲಿಪ್ ತುಂಬಾ ಅಂದ್ರೆ ತುಂಬಾ ಡ್ರೈ ಅನ್ಸುತ್ತೆ ಯಾವಾಗ್ಲೂ ನಾರ್ಮಲ್ ಆಗಿ. ಸೊ ಹಂಗಾಗಿ ನಾನು ಮೆಬಿಲಿನ್ ನ್ಯೂ ಯಾರ್ಕ್ ಅವ್ರದ್ದು ಬೇಬಿ ಲಿಪ್ಸ್ ನ ಬಳಸ್ತೀನಿ. ತುಂಬಾ ಚೆನ್ನಾಗಿದೆ, ನಂಗಂತೂ ತುಂಬಾ ಫೇವ್ರೆಟ್. ಅಂಡ್ ನೆಕ್ಸ್ಟ್ ನಾನು ಒಂದು ಲಿಪ್ ಲೈನರ್ ನ ಬಳಸ್ತೀನಿ. ಇದು ಗ್ಲಾಮ್ 21 ಅವ್ರದ್ದು ಏಂಜಲ್ ಪಿಂಕ್ ಅನ್ನೋದು ಒಂದು ಶೇಡ್ ಬಂದ್ಬಿಟ್ಟು. ಇದು ತುಂಬಾ ಚೆನ್ನಾಗಿದೆ, ಫುಲ್ ಪಿಂಕಿಶ್ ಕಲರ್. ನಂಗೆ ಮೋಸ್ಟ್ ಫೇವ್ರೆಟ್. ಯೂಶಲಿ ನಾನು ಪಿಂಕ್ ಲಿಪ್ಸ್ಟಿಕ್ಸ್ ಗಳನ್ನ ಯೂಸ್ ಮಾಡೋದು. ತುಂಬಾ ಶೇಡ್ಸ್ ಇದೆ, ರೆಡ್ ಎಲ್ಲ ಕಮ್ಮಿ. ನೆಕ್ಸ್ಟ್ ರೆಡ್ ತಗೊಬೇಕು ಅನ್ಕೊಂಡಿದೀನಿ. ಸೊ ಈ ಒಂದು ಲಿಪ್ ಲೈನರ್ ನ ಬಳಸ್ತೀನಿ. ಅಂಡ್ ನಂದು ಫೇಸಸ್ ಕೆನಡಾ ಕಾಜಲ್ ಇತ್ತೀಚೆಗೆ ಕಮ್ಮಿ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಬಿಕಾಸ್ ಬೇಗ ಬ್ಲಾಕ್ ತರ ಅನ್ಸುತ್ತೆ ಐಸ್ ಕೆಳಗೆ. ಸೊ ಹಂಗಾಗಿ ಕಾಜಲ್ ಯೂಶಲಿ ಇರುತ್ತೆ, ಕ್ಯಾರಿ ಮಾಡ್ತೀನಿ. ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಮಾಡಿದೀನಿ ಹಚ್ಕೊಳ್ಳೋದು ಈ ಒಂದು ಪ್ರಾಡಕ್ಟ್ ನ. ಮೈನ್ ಆಗಿ ನಾನು ವಿಟಮಿನ್ ಸಿ ಡೇ ಲೋಷನ್, ಸಿ ಸೀಕ್ರೆಟ್ ಅವ್ರದ್ದು. ಇದಂತೂ ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿ ಗ್ಲೋ ಕೊಡುತ್ತೆ. ಸ್ವಲ್ಪ ಕಾಸ್ಟ್ಲಿ ಅನ್ಸಿದ್ರು ವರ್ತ್ ಬೈಯಿಂಗ್, ಬಟ್ ಚೆನ್ನಾಗಿದೆ ಅಲ್ವಾ. ಸೊ ಹಂಗಾಗಿ ಕಮ್ಮಿ ಕ್ವಾಂಟಿಟಿ ತಗೊಂಡ್ರು ಸಕ್ಕತ್ತಾಗಿ ಶೈನಿಂಗ್ ಕೊಡುತ್ತೆ. ನಾನು ಲಾಸ್ಟ್ ವಿಡಿಯೋಸ್ ಕೆಲವೊಂದ್ರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಡೇ ಲೋಷನ್ ನಾನು ಮಿಸ್ಸೇ ಮಾಡಲ್ಲ. ಅಂಡ್ ನೆಕ್ಸ್ಟ್ ಸನ್ಸ್ಕ್ರೀನ್ ಮೈನ್ ಆಗಿ ಬೇಕೇ ಬೇಕು. ಇವಾಗ ಸಮ್ಮರ್ ಟೈಮ್, ಸೊ ಯೂಶಲಿ ಇರ್ಲೇಬೇಕು. ಸೊ ಹಂಗಾಗಿ ನಾನು ನ್ಯೂಟ್ರಿಜಿನಾ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಸಕ್ಕ ಚೆನ್ನಾಗಿದೆ ಅಂಡ್ ವರ್ತ್ ಬೈಯಿಂಗ್ ಅಂತ ಅನ್ಸುತ್ತೆ. ತುಂಬಾ ಲಾಂಗ್ ಲಾಸ್ಟಿಂಗ್ ಒಂದು ಗ್ಲೋ ಕೊಡುತ್ತೆ. ಸೊ ಈ ಒಂದು ಸನ್ಸ್ಕ್ರೀನ್ ಮಿಸ್ ಮಾಡಲ್ಲ. ಅಂಡ್ ಇದು ಆಕ್ಚುಲಿ ಮಿರರ್ ಬಂದ್ಬಿಟ್ಟು ನನ್ನ ಕಸಿನ್ ಸಿಸ್ಟರ್ದು. ನಾನು ನೋಡಿದಾಗ ಅವಳ ಹತ್ರ ಇನ್ನೊಂದು ಬಾಕ್ಸ್ ಶೇಪ್ ಅಲ್ಲಿ ಇತ್ತು, ತುಂಬಾ ಚೆನ್ನಾಗಿತ್ತು. ಇದೊಂಥರ ಹಿಂಗೆ ಬಾರ್ಬಿ ಡಾಲ್ದು ಐಸ್ ಕ್ಲೋಸ್, ಐಸ್ ಓಪನ್ ಮಾಡ್ತಾರೆ. ಸಕ್ಕತ್ ಕ್ಯೂಟ್ ಆಗಿದೆ, 2 ಸೈಡ್ ಇದೆ. ಅವಳೆಲ್ಲೋ ಹೊರಗಡೆ ತಗೊಂಡಿಲ್ಲ ಅಂತೆ, ಸೊ ಅವಳ ಹತ್ರ ಇಸ್ಕೊಂಡಿದ್ದು. ಸಕ್ಕತ್ ಇಷ್ಟ ಆಯ್ತು ಅಂತ. ತುಂಬಾ ತುಂಬಾ ಅಂದ್ರೆ ತುಂಬಾ ಫೇವ್ರೇಟ್, ಅದನ್ನ ಮಿಸ್ಸೇ ಮಾಡಲ್ಲ. ಅಂಡ್ ನಾನು ಜಸ್ಟ್ ಅಪ್ ಅವ್ರದ್ದು ಒಂದು ಲಿಪ್ ಅಂಡ್ ಚೀಕ್ ಟಿಂಟ್ ಅವ್ರದ್ದು, ಇದೂನು ಸಹ ಪಿಂಕ್ ಶೇಡ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದನ್ನು ಎಕ್ಸ್ಪೆನ್ಸಿವ್ ಬಟ್ ಸಕ್ಕದಾಗಿರುತ್ತೆ. ಲಿಪ್ಸ್ಟಿಕ್ ಬಂದು ಆಲ್ವೇಸ್ ಇದನ್ನೇ ಯೂಸ್ ಮಾಡ್ತೀನಿ. ಲಿಪ್ಸ್ಟಿಕ್ಸ್ ಗಳೆಲ್ಲ ಕಮ್ಮಿ ತಗೊಂಡೋಗೋದು. ಇದೊಂದನ್ನ ಕ್ಯಾರಿ ಮಾಡಿದ್ರೆ ಐ ಶಾಡೋ ಆಗಿ, ಲಿಪ್ ಚೀಕ್ ಟಿಂಟ್ ಆಗಿ ಅಂಡ್ ಲಿಪ್ಸ್ಟಿಕ್ ಆಗಿ ಯೂಸ್ ಮಾಡ್ತೀನಿ. ಅಂಡ್ ನೆಕ್ಸ್ಟ್ ಈ ಒಂದು 3 ಬ್ರಷಸ್. ಇದು ಪೌಡರ್ ಬ್ರಷ್ ಆಕ್ಚುಲಿ. ಇದು ಒಂದು ಐಬ್ರೋ ಫಿಲ್ಲಿಂಗ್ ಮಾಡ್ಕೊಂಡಾಗ ಇದೊಂದು ಜಸ್ಟ್ ಐಬ್ರೋ ಫಿಲ್ಲಿಂಗ್, ಇದು ಕೋಮ್ ಮಾಡ್ಕೊಳಕ್ಕೆ ಐಬ್ರೋನ. ಈ ಒಂದು 3 ಬ್ರಷಸ್ ಗಳನ್ನ ಯಾವಾಗೂ ಕ್ಯಾರಿ ಮಾಡ್ತೀನಿ. ಅಂಡ್ ನೆಕ್ಸ್ಟ್ ಇದೊಂದು ಪುಟಾಣಿ ಬ್ಲೆಂಡರ್ ನ ಯೂಸ್ ಮಾಡ್ತೀನಿ. ಜಾಸ್ತಿ ದೊಡ್ಡದೆಲ್ಲ ಫೌಂಡೇಶನ್ ಎಲ್ಲ ಹಾಕೊಳ್ಳೋಕೆ ತಗೊಂಡೋಗಲ್ಲ. ಅಂಡ್ ಪುಟಾಣಿ ಪರ್ಸ್ ಇರೋದ್ರಿಂದ ಸೊ ಈ ಒಂದು ಚಿಕ್ಕ ಪುಟಾಣಿ ಬ್ಲೆಂಡರ್ ನ ಯೂಸ್ ಮಾಡ್ತೀನಿ, ಕ್ಯಾರಿ ಮಾಡ್ತೀನಿ. ಅಂಡ್ ಎಕ್ಸ್ ಪಿನ್ ಗಳು, ಸೇಫ್ಟಿ ಪಿನ್ಸ್ ಗಳೆಲ್ಲ ಬೇಕು, ಅದನ್ನ ಕೆಲವೊಂದು ಹಾಕೊಂಡಿರ್ತೀನಿ. ಅಂಡ್ ಏರ್ ಪಿನ್ಸ್ ಗಳು ಇದೆ ಇದ್ರಲ್ಲಿ ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಕ್ಲಿಪ್ಸ್ ಗಳು ಅಂಡ್ ಏರ್ ಪಿನ್ಸ್ ಗಳನ್ನ ಕೆಲವೊಂದನ್ನ ಕ್ಯಾರಿ ಮಾಡ್ತೀನಿ. ಅಂಡ್ ಮೋಸ್ಟ್ ಫೇವ್ರೆಟ್ ಅಂತಾನೆ ಹೇಳ್ಬೋದು, ಸ್ವಿಸ್ ಬ್ಯೂಟಿ ಅವ್ರದ್ದು. ಸಕ್ಕದಾಗಿದೆ ನಿಜವಾಗ್ಲೂ. ಅಲ್ಟಿಮೇಟ್ ಶಾಡೋ ಪೆಲೆಟ್, ಅಲ್ಟಿಮೇಟ್ ಅಂತಾನೆ ಹೇಳ್ಬಹುದು. ಸಕ್ಕದಾಗಿದೆ. ಸೊ ಇದ್ರಲ್ಲಿ ಐ ಶಾಡೋ ಆಗಿ, ಹೈಲೈಟರ್ ಆಗಿ ಅಂಡ್ ಐಬ್ರೋ ಫಿಲ್ಲಿಂಗ್ ಗೆ, ಕಾಂಟೋರ್ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಸಕ್ಕದಾಗಿದೆ. ಈ ಒಂದು ಪ್ಯಾಲೆಟ್ ಇಟ್ಬಿಟ್ರೆ
ಇನ್ ಯಾಕೆ ಎಕ್ಸ್ಟ್ರಾ ಐ ಶಾಡೋಗೆ ಅಂಡ್ ಹೈಲೈಟರ್ ಕಾಂಟೋರ್ಗೆಲ್ಲ ಎಕ್ಸ್ಟ್ರಾ ತಗೊಂಡ್ ಹೋಗ್ಬೇಕಲ್ವಾ. ಸೊ ನೆಕ್ಸ್ಟ್ ಈ ಒಂದು ಟಿಪ್ಸ್ ಹೇಳ್ತೀನಿ. ನಂದು ಲಾಸ್ಟ್ ಟೈಮ್ ಅಲ್ಲಿ ಕನ್ಸೀಲರ್ ಇತ್ತು, ಕನ್ಸೀಲರ್ ಖಾಲಿ ಆಗ್ಬಿಟ್ಟಿತ್ತು. ಸೊ ವೇಸ್ಟ್ ಮಾಡ್ಬೇಕಲ್ಲ, ಮೀನ್ಸ್ ವೇಸ್ಟ್ ಅನ್ನೋಕ್ಕಿಂತ ಏನಾದ್ರೂ ಸುಮ್ನೆ ಟ್ರೈ ಮಾಡೋಣ ಅನ್ಕೊಂಡು ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿ ಈ ಒಂದು ಬಾಟಲ್ ನ ಇಟ್ಕೊಂಡಿದ್ದೆ. ಇದು ಒಂದು ಸ್ವಿಸ್ ಬ್ಯೂಟಿ ಅವ್ರ ಕನ್ಸೀಲರ್, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಾನು ಯೂಸ್ ಮಾಡುವಂತಹ ಒಂದು ಫೌಂಡೇಶನ್ ಸಹ ಸ್ವಿಸ್ ಬ್ಯೂಟಿ ಅವ್ರದ್ದೆ. ನಾನು ನೆಕ್ಸ್ಟ್ ವ್ಲಾಗ್ ಗಳಲ್ಲಿ ಬೇಕಾದ್ರೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂದ್ರೆ. ಸೊ ಈ ರೀತಿ ಸಿಂಪಲ್ ಆಗಿ ನೋಡಿ, ಒಂದು ಪೆನ್ ಯೂಶಲಿ ಇಟ್ಕೊಂಡು ಹೋಗ್ತೀವಲ್ಲ ಆ ರೀತಿ ಇಷ್ಟು ಟ್ಯೂಬ್ದು ತುಂಬಾ ಅಂದ್ರೆ ತುಂಬಾ ಯೂಸ್ ಅನ್ಸುತ್ತೆ. ಅದ್ರಲ್ಲಿ ಪಾಪ್ ಮೀನ್ಸ್ ಅದ್ರಲ್ಲಿ ಫೌಂಡೇಶನ್ ನ ಒಂದು ಇದಕ್ಕೆ ಹಾಕೊಂಡಿದೀನಿ. ಇದು ಈಸಿಯಾಗಿ ಕ್ಯಾರಿ ಮಾಡ್ಬೋದು ನೋಡಿ. ಇದ್ರಲ್ಲಿ ಸುಮ್ಮನೆ ಹಿಂಗೆ ಹಚ್ಕೊಂಡ್ಬಿಟ್ರೆ ಮುಗ್ದೋಯ್ತು, ಆರಾಮಾಗಿ ಫೌಂಡೇಶನ್ ಕ್ಯಾರಿ ಮಾಡ್ದಂಗ ಆಗುತ್ತೆ. ತುಂಬಾ ಚೆನ್ನಾಗಿದೆ ಈ ಫೌಂಡೇಶನ್ ಕೂಡ. ಐ ಕವರೇಜ್ ಅಂತ ಕೊಟ್ಟಿದ್ದಾರೆ, ಬಟ್ ಅಷ್ಟೊಂದು ಏನ್ ಬರಲ್ಲ, ಇಟ್ಸ್ ಓಕೆ. ಅದ್ರಲ್ಲೂ ಸ್ವಲ್ಪ ಹ್ಯಾಕ್ಸ್ ಗಳನ್ನ ನಾನು ಟ್ರೈ ಮಾಡಿ ಐ ಕವರೇಜ್ ಬರೋ ತರ ಮಾಡ್ಕೊಂತೀನಿ. ಅದನ್ನ ನಾನು ನೆಕ್ಸ್ಟ್ ನಿಮ್ ಜೊತೆ ಆ ಒಂದು ಟಿಪ್ಸ್ ನ ಶೇರ್ ಮಾಡ್ಕೊಳ್ತೀನಿ. ಹೋಪ್ ನಿಮ್ಗೆ ಈ ಒಂದು ನನ್ನ ರಿಲೇಟಿವ್ಸ್ ಮನೆಗೆ ಅಥವಾ ಫಂಕ್ಷನ್ಸ್ ಗಳಿಗೆ ನಾನೇನೇನ್ ಮೇಕಪ್ ಥಿಂಗ್ಸ್ ಗಳನ್ನ ಮೇನ್ ಆಗಿ ಕ್ಯಾರಿ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದು ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಬೇಗ ನಿಮ್ಮ ಒಂದು ಕಮೆಂಟ್ಸ್ ಗಳಿಗೆ, ನಿಮ್ಮ ಒಂದು ರಿಕ್ವೆಸ್ಟ್ ಗಳಿಗೆ ನಾನು ಟಿಪ್ಸ್ ಗಳು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ. ಪಾಪು ಸ್ವಲ್ಪ ಹಠ ಮಾಡ್ತಿದ್ದಾನೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ. ನೆಕ್ಸ್ಟ್ ಒಂದು ಹೊಸ ವ್ಲಾಗ್ ಅಲ್ಲಿ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್. ಥ್ಯಾಂಕ್ ಯು.